मयि कस्मैचित् अस्मन्मनसि धृतकथा विस्मृतौ स्मारकाय वेदान्ततर्कादिविदग्धबुद्धिं विद्याप्रसारे अर्पितजीवितं मुदा कृष्णप्रियं धीरमदीनभाषणं नमामि उदारं विबुधेशयोगिनं श्रीगुरुभ्यो नमः। ಫಲವಿದುಬಾಳುದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದುಬಾಳುದುದಕ್ಕೆ ಶ್ರೀ ಗುರುಭ್ಯೋ ನಮಃ. ಪಕ್ಷ್ಮಗಳ ಶ್ರೀಗಳ ಅಗಲದಲ್ಲಿ ಇಪ್ಪಂತೆ ಅಕ್ಷರ ಪುರುಷನ ಅಪೇಕ್ಷಿಸುತ್ತಲಿ ಕುಕ್ಷಿಯೊಳಗೆ ಅಬ್ಜತ್ರಕ್ಷಾದ್ಯಮರರ ಈಕ್ಷಿಸಿ ಕರುಣದಿ ರಕ್ಷಿಪನೆಂಬುದೇ ಫಲವಿದುಬಾಳುದುದಕ್ಕೆ. ಭಗವಂತನು ನಮ್ಮನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡುತ್ತಾನೆ ಎಂಬುದನ್ನು ಮೊದಲು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ತಿಳುವಳಿಕೆ. ರಕ್ಷತೀತ್ಯೇವ ವಿಶ್ವಾಸ. ನಾವು ಇಷ್ಟು ದೇವರ ಭಜನೆ ಮಾಡ್ತೇವೆ, ಅವನಿಗೆ ಕೇಳಿಸಿತೋ ಇಲ್ವೋ, ಅವ ರಕ್ಷಣೆ ಮಾಡ್ತಾನೋ ಇಲ್ವೋ ಅಂತ ಈ ರೀತಿ ಸಂಶಯಕ್ಕೂ ಅವಕಾಶ ಇರಬಾರ್ದು. ವಿಪರೀತ ಜ್ಞಾನ ಅಂತೂ ಇರಲೇಬಾರ್ದು ತಾನೆ. ಎಲ್ಲಿ ದೇವರು ರಕ್ಷಣೆ ಮಾಡ್ತಾನೆ, ಮಾಡುವುದಾದರೆ ಇಲ್ಲೇ ಇದ್ದುಕೊಂಡು ರಕ್ಷಣೆ ಮಾಡಬೇಕಿತ್ತಲ್ಲ, ಇಲ್ಲಿ ಇಲ್ಲ ಅಲ್ಲ, ಆದ್ದರಿಂದ ಅವ ರಕ್ಷಣೆ ಮಾಡ್ತಾನೆ ಅಂತ ಏನು ಹೇಳ್ತೀರಾ, ಹೇಗೆ ಹೇಳ್ತೀರಾ ಅಂತ ಹೀಗೆ ಒಂದು ಇದು ವಿಪರೀತ ಜ್ಞಾನ. ಮಾಡ್ತಾನೋ ಇಲ್ವೋ ಎನ್ನುವುದು ಸಂಶಯಾತ್ಮಕ ಜ್ಞಾನ. ಎರಡೂ ಜ್ಞಾನ ಇದ್ದರೂ ಕೂಡ ಭಗವಂತ ರಕ್ಷಣೆ ಮಾಡೋಲ್ಲ. ಮತ್ತೆ ರಕ್ಷಣೆ ಯಾವಾಗ ಮಾಡ್ತಾನೆ ಅಂತಂದರೆ ರಕ್ಷತೀತ್ಯೇವ ವಿಶ್ವಾಸ. ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನತಕ್ಕಂಥ ನಂಬಿಕೆ, ಅಷ್ಟು ದೃಢವಾಗಿರತಕ್ಕಂಥ ನಂಬಿಕೆ ಯಾರಲ್ಲಿ ಉಂಟೋ ಅವರನ್ನು ಭಗವಂತ ಖಂಡಿತ ರಕ್ಷಣೆ ಮಾಡ್ತಾನೆ. ಅಲ್ಲಿ ನಮ್ಮ ಪ್ರಯತ್ನವನ್ನು ಭಗವಂತ ಮಾಡಿಸ್ತಾನೆ. ನಮ್ಮ ಹಣೆಯಲ್ಲಿ ಅವ ಬರೀಲಿಲ್ಲ ಅಂತಂದರೆ ಆವಾಗ ಪ್ರಯತ್ನನೂ ಮಾಡಿಸೋಲ್ಲ, ಆವಾಗ ರಕ್ಷಣೆನೂ ಮಾಡು. ನಮ್ಗೆ ಆಯುಷ್ಯನೇ ಇಷ್ಟು ಅಂತ ಅವ ಮೊದಲು ಸಂಕಲ್ಪ ಮಾಡಿದ್ದ ಅಂತಂದರೆ ಆವಾಗ ಅಂಥ ಪ್ರಸಂಗದಲ್ಲಿ, ಇಲ್ಲದಿದ್ದರೆ ಭಗವಂತ ರಕ್ಷಣೆ ಮಾಡಿ ಆವಾಗ ನಮಗೆ ಒಮ್ಮೊಮ್ಮೆ ತೋರುತ್ತೆ, ಅದು ಬೀಳುವುದ್ರಲ್ಲಿತ್ರಿ, ಏನೋ ನಾನು ಎದ್ದುಕೊಂಡು ಬಂದುಬಿಟ್ಟೆ, ಏನೋ ದೇವರು ಪ್ರೇರಣೆ ಮಾಡಿದ ನನಗೆ ಅಲ್ಲಿಂದ ಏಳು ಅಂಥೇಳಿ ಎದ್ದುಕೊಂಡು ಬಂದುಬಿಟ್ಟೆ, ಆದ್ದರಿಂದ ಬದುಕಿ ಉಳಿದೆ ನಾನು ಅಂತ ನಾವು ಲೋಕದಲ್ಲಿ ತುಂಬ ಹೇಳುವುದುಂಟು. ಆದ್ದರಿಂದ ರಕ್ಷಣೆ ಮಾಡಬೇಕು ಅಂತಾದರೆ ಭಗವಂತ, ನಾವು ರಕ್ಷಿಸಲ್ಪಡಬೇಕಾದ್ರೆ ಭಗವಂತನ ಪ್ರೇರಣೆ ಆಗಲೇಬೇಕು. ವಿದ್ರ ಒಂದು ಮಾತು ಹೇಳ್ತಾನೆ, ನ ದೇವಾಹ ಯಷ್ಟಿಂ ಆದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿಸುಂ ಇಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಂ ಅಂತೇಳಿ. ದೇವಾಹ ಯಷ್ಟಿಂ ಆದಾಯ, ಯಷ್ಟಿ ಅಂದರೆ ಕೋಲು, ಯಷ್ಟಿಂ ಆದಾಯ ನ ರಕ್ಷಂತಿ ಪಶುಪಾಲವತ್. ಆಕಳುಗಳನ್ನು ಗೋಪಾಲಕರು ರಕ್ಷಣೆ ಮಾಡ್ತಾರೆ. ಹೇಗೆ? ಕೈಲಿ ಒಂದು ಕೋಲು ಹಿಡ್ಕೊಳ್ತಾರೆ, ಅದು ಹುಲ್ಲಿನ ಕಡೆಗೆ ಹೋಗಬೇಕು, ಪೈರುಗಳ ಕಡೆಗೆ ಹೋಗಬಾರದು. ಹಾಗಾದರೆ ಪೈರುಗಳ ಕಡೆಗೆ ಹೋಯಿತು, ಅದರ ಯಜಮಾನ, ಪೈರಿನ ಯಜಮಾನ ಆಕಳಿಗೆ ಬಡೀತಾನೆ. ಹಾಗಾದರೆ ಆಕಳಿಗೆ ಬಡಿಯದಂತೆ ಯಜಮಾನ ಆಗಬೇಕು ಅಂತಾದರೆ ಗೋಪಾಲ ಅವುಗಳನ್ನು ಏನು ಮಾಡಬೇಕು? ಪ್ರೇರಣೆ ಮಾಡಬೇಕು. ಆಚೆ ಹೋಗಬೇಡ, ಈಚೆ ಹೋಗು ಅಂತ ಪ್ರೇರಣೆ ಮಾಡಬೇಕು. ಹಾಗೆ ಪ್ರೇರಣೆ ಮಾಡುವುದು ಯಾವುದರಿಂದ? ಅವ ಒಂದು ಕೈಯಲ್ಲಿ ಒಂದು ಕೋಲು ಹಿಡ್ಕೊಳ್ಳುವುದರಿಂದ. ನ ರಕ್ಷಂತಿ ಪಶುಪಾಲವತ್. ಆಕಳುಗಳನ್ನು ಕಾಯುವವರು ಆಕಳುಗಳನ್ನು ರಕ್ಷಣೆ ಮಾಡುವಂತೆ ನ ದೇವಾಹ ಯಷ್ಟಿಂ ಆದಾಯ, ಯಷ್ಟಿ ಅಂದರೆ ಕೋಲು, ನ ದೇವಾಹ ಯಷ್ಟಿಂ ಆದಾಯ ರಕ್ಷಂತಿ ಪಶುಪಾಲವತ್. ಹಾಗಾದರೆ ಮತ್ತೆ ಹೇಗೆ ರಕ್ಷಣೆ ಮಾಡ್ತಾರೆ ನಮ್ಮನ್ನು ಅಂತಂದರೆ, ಯಂ ತು ಯಾರನ್ನಾದರೂ ರಕ್ಷಿತುಂ ಇಚ್ಛಂತಿ, ರಕ್ಷಣೆ ಮಾಡಬೇಕು ಅಂತ ದೇವರಿಗೆ ತೋರಿತು ಅಂತಂದರೆ ಬುದ್ಧಿಯಾ ಸಂಯೋಜಯಂತಿ. ಒಂದು ಮರದಡಿಯಲ್ಲಿ ಕೂತಿದ್ದಾನೆ ಒಬ್ಬ ಅಂತ ಭಾವಿಸೋಣ, ಅವನನ್ನು ರಕ್ಷಣೆ ಮಾಡಲಿಕ್ಕೆ ದೇವರಿಗೆ ಅಪೇಕ್ಷೆ ಬಂತು. ಈಗ ಈ ಮರ ಬೀಳಲಿಕ್ಕಿದೆ, ಮರ ಅವನ ಮೇಲೆ ಬಿತ್ತು ಅಂತಂದರೆ ಖಂಡಿತ ಸಾಯ್ತಾನೆ. ಈಗ ಸಾಯಬಾರದು ಅಂತ ಹೇಳಿ ದೇವರು ಏನು ಮಾಡ್ತಾನೆ? ಮರ ಬೀಳುವುದಂತೂ ಬೀಳಲೇಬೇಕು, ಸಾಯಬಾರದು. ಏನು ಮಾಡ್ತಾನೆ ದೇವರು? ನಮ್ಮ ಮುಂದೆ ಬಂದು ನಿಂತು ಇಲ್ಲಿಂದ ಏಳು, ಈಗ ಈ ಮರ ಬೀಳ್ತದೆ ಅಂತ ಹೇಳೋ ಅಲ್ಲ, ಮತ್ತೆ ನಮ್ಮ ಬುದ್ಧಿಗೇನೆ ತೋಚುತ್ತೆ ಅಂತೆ, ತೋರುವಂತೆ ಮಾಡ್ತಾನೆ ಅಂತೆ. ಸಾಕು, ಮರದಡಿಯಲ್ಲಿ ಕೂತದ್ದು, ಹೋಗೋಣ, ಇನ್ನು ಮುಂದೆ ಮನೆಗೆ ಹೋಗೋಣ ಅಂತ ತೋರಿಸ್ತದೆ.
ಅಲ್ಲಿಂದ ಎದ್ದು ಈಚೆ ಬಂದ, ಮರ ದಡಾಲ್ ಅಂತ ಬಿತ್ತು. ಅದೇ ಯಂತು ರಕ್ಷಿತುಂ ಇಚ್ಛಂತಿ ಬುದ್ಧಿಯಾ ಸಂಯೋಜಯಂತೆ, ಬುದ್ಧಿಗೆ ಪ್ರೇರಣೆ ಮಾಡ್ತಾನೆ ಭಗವಂತ ಅಂತ ಹೇಳಿ. ಅದೇ ರೀತಿಯಲ್ಲಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಒಂದು ನಮಗೆ ದಾರ್ಢ್ಯ ಬೇಕು ಮನಸ್ಸಿಗೆ. ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಕೇಳಿದರೆ ಕಣ್ಣ ಎದುರಿಗೆ ಬಂದು ರಕ್ಷಣೆ ಮಾಡುವುದಲ್ಲ, ಮತ್ತೆ ನಮ್ಮ ಬುದ್ಧಿಗೆ ಪ್ರೇರಣೆ ಮಾಡುವ ಮೂಲಕ ರಕ್ಷಣೆ ಮಾಡ್ತಾನೆ. ಅಂತೂ ರಕ್ಷಣೆ ಮಾಡಬೇಕು ಅಂತ ಅವನ ತಲೆಗೆ ಬಂತು ಅಂತಂದರೆ ಆವಾಗ ನಮ್ಮ ಬುದ್ಧಿಗೆ ಖಂಡಿತ ಪ್ರೇರಣೆ ಮಾಡಿಯೇ ಮಾಡ್ತಾನೆ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಅಂತಂದ್ರೆ, ಪಕ್ಷ್ಮಗಳು ಅಕ್ಷಿಗಳ ಅಗಲದೆ ಇಪ್ಪಂತೆ ಅಂತ ಉದಾಹರಣೆ. ಜಗನ್ನಾಥದಾಸರು ತನ್ನ ಹರಿಕಥಾಮೃತ ಇವತ್ತು ಉತ್ತರಾರಾಧನೆ, ತನ್ನ ಹರಿಕಥಾಮೃತ ಸಾರದಲ್ಲಿ ಭಗವಂತ ರಕ್ಷಪ ವಿಷಯದಲ್ಲಿ ಇದೇ ಉದಾಹರಣೆ ಕೊಡ್ತಾರೆ. ಏನದು? ಕಣ್ಣಿಗೆ ವಯಂದದಲ್ಲಿ ಕೈಮೈ ತಿಣ್ಣಿಗೊದಗುವ ತೆರದಿ ಫಲ್ಗಳು ಪಣ್ಣು ಫಲಗಳ ನಗಿದು ಜಿಫ್ಫೆಗೆ ರಸವ ನೀವಂತೆ ಅಂತ ಹೇಳಿ 3 ಉದಾಹರಣೆ ಕೊಡ್ತಾರೆ ಜಗನ್ನಾಥದಾಸರು. ಕಣ್ಣಿಗೆ ವಯಂದದಲ್ಲಿ ಅಲ್ವೋ, ಸದ್ಯಗ ಒಂದು ಉದಾಹರಣೆ ತಗೊಂಡ್ರೆ ಸಾಕು ನಾವು. ಏನು ಅಂತ? ಕಣ್ಣನ್ನು ರೆಪ್ಪೆಗಳು ರಕ್ಷಣೆ ಮಾಡ್ತವೆ, ಕಣ್ಣಿನೊಟ್ಟಿಗೇನೇ ಇರ್ತವೆ. ಎಷ್ಟರ ತನಕ ನಮಗೆ ಕಣ್ಣು ಇರುತ್ತೋ ಅಷ್ಟರ ತನಕ ರೆಪ್ಪೆಗಳು ಕಣ್ಣಿನ ಒಟ್ಟಿಗೇ ಇರುತ್ತವೆ. ಏನು ಮಾಡ್ತವೆ? ಕಸ ಬೀಳ್ತದೆ ಅಂತಂದಾಗ, ಇಲ್ಲ ಯಾರಾದರೂ ಹೀಗೆ ಮಾಡಿದ್ರೂ ಸಾಕು, ಹೀಗೆ ಕೈ ಹಿಡಿದ್ರೂ ಸಾಕು, ರೆಪ್ಪೆ ಬಂದು ಅಲ್ಲೇ ಕಣ್ಣಿನ ರಕ್ಷಣೆ ಮಾಡ್ತದೆ ಅಲ್ವೋ. ಅದನ್ನೇ ಉದಾಹರಣೆ ಕೊಟ್ಟದ್ದು. ಹೇಗೆ? ರೆಪ್ಪೆ ಎನ್ನುವುದು ಕಣ್ಣಿನೊಟ್ಟಿಗೇನೆ ಇದ್ದುಕೊಂಡು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಕಣ್ಣನ್ನು ಆಪತ್ತಿನಿಂದ ರಕ್ಷಣೆ ಮಾಡುತ್ತದೆ. ಅದೇ ರೀತಿಯಲ್ಲಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಮ್ಮ ರಕ್ಷಣೆ ಮಾಡುವ ಸಂದರ್ಭ ಬಂತು ಅಂತಂದಾಗ ಬುದ್ಧಿಗೆ ತಕ್ಷಣದಲ್ಲೇ ಪ್ರೇರಣೆ ಮಾಡಿಬಿಡ್ತಾನೆ. ರೆಪ್ಪೆಯೂ ಕಾಣಿಸುವುದಿಲ್ಲ, ಭಗವಂತನು ಕಾಣಿಸುವುದು. ಅದಕ್ಕೆ ಪಕ್ಷ್ಮಗಳು ಅಕ್ಷಿಗಳ ಅಂತೆಲ್ಲ ಇದರಲ್ಲಿ ಕ್ಷ 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 ಅಂತ ಹೇಳಿ ಜಗನ್ನಾಥದಾಸರು ಹೇಳಿಕೊಂಡು ಹೋಗಿದ್ದಾರೆ. ಪಕ್ಷ್ಮ ಶಬ್ದಕ್ಕೆ ರೆಪ್ಪೆ ಅಂತ ಅರ್ಥ. ಹಾಗಾದ್ರೆ ಪಕ್ಷ್ಮಗಳು ಅಕ್ಷಿಗಳ ಅಗಲದೆ ಇಪ್ಪಂತೆ, ಅದೇ ಉದಾಹರಣೆ. ಅದೇ ರೀತಿಯಲ್ಲಿ ಭಗವಂತ ಜೀವರನ್ನು ಎಂದೆಂದೂ ತಾನು ಅಗಲುವುದಿಲ್ಲ, ಅವನ ಜೊತೆಗೇನೆ ಇರ್ತಾನೆ. ಅವನಿಗೆ ರಕ್ಷಣೆ ಮಾಡೋ ಪ್ರಸಂಗ ಬಂತು ಅಂತಂದಾಗ ಬುದ್ಧಿಗೆ ಪ್ರೇರಣೆ ಮಾಡದೆ ಭಗವಂತ ಇರುವುದಿಲ್ಲ, ಬುದ್ಧಿಗೆ ಪ್ರೇರಣೆ ಮಾಡಿಯೇ ಮಾಡ್ತಾನೆ. ಅದನ್ನೇ ಹಾಗಾದ್ರೆ ಪಕ್ಷ್ಮಗಳು ಅಕ್ಷಿಗಳ ಅಗಲದೆ ಇಪ್ಪಂತೆ, ನಮಗೆ ಮುಖ್ಯ ಬೇಕಾದದ್ದು ಅಗಲದೆ ಇಪ್ಪಂತೆ. ಭಗವಂತನು ಜೀವನನ್ನು ಎಂದೂ ಕೂಡ ಅಗಲುವುದಿಲ್ಲ, ಅವನಿಗೆ ಬುದ್ಧಿಗೆ ಪ್ರೇರಣೆ ಮಾಡುವುದನ್ನು ಕೂಡ ಎದ್ದೂ ತಾನು ನಿಲ್ಲಿಸುವುದಿಲ್ಲ. ಇಪ್ಪಂತೆ ಅಕ್ಷರ ಪುರುಷನು ಅಪೇಕ್ಷುತ್ತಲೇ ಈ ಕುಕ್ಷಿಯೊಳಗೆ ಅಬ್ಜತ್ರಕ್ಷಾದ್ಯಮರರ ಈಕ್ಷಿಸಿ ಕರುಣದಿ ರಕ್ಷಿಪನು. ಸರಿ, ಕಣ್ಣು ಇರುವಷ್ಟು ತನಕ ರೆಪ್ಪೆ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಭಗವಂತ ನಾವು ಇರುವಷ್ಟು ಕಾಲ ಇರ್ತಾನ? ಯಾಕೆ ಅಂತಂದ್ರೆ ಅವ ನಮ್ಮಕ್ಕಿಂತ ಎಷ್ಟೋ ಹಿರಿಯರೆಲ್ಲ ಬೇಗ ಬೇಗ ಹೋಗ್ತಾರೆ, ಕಿರಿಯರು ನಂತರದಲ್ಲಿ ಹೋಗುವುದು ಅಂತ ಸಾಮಾನ್ಯವಾದ ನಿಯಮ. ಹಾಗಾದ್ರೆ ನಾವು ಕಿರಿಯರು, ನಂತರದಲ್ಲಿ ಹೋಗ್ಲಿಕ್ಕಿರುವವರು. ಭಗವಂತ ಹಿರಿಯವ, ಅದರ ಮೊದಲೇ ಹೋಗ್ಲಿಕ್ಕಿರುವವ. ತಥಾಟವ ಹೋದ ಅಂತಂದ್ರೆ ಮತ್ತೆ ನಮ್ಮನ್ನು ರಕ್ಷಣೆ ಮಾಡುವವರು ಯಾರು ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಜಗನ್ನಾಥದಾಸರು ಉದಾಹರಣೆ ಕೊಟ್ಟದ್ದು ಕಣ್ಣಿಗೆ ಮತ್ತೆ ರೆಪ್ಪೆಗೆ ಅಂತ. ಅದಕ್ಕೆ ಉದಾಹರಣೆ ಕೊಟ್ಟದ್ದು ಏನು ಅಂತ? ಕಣ್ಣಿಗೆ ಮತ್ತೆ ರೆಪ್ಪೆಗೆ. ಕಣ್ಣು ಇರುವಷ್ಟು ಕಾಲ ರೆಪ್ಪೆ ಹೇಗೆ ಇರುತ್ತೋ ಅದೇ ರೀತಿ ನಾವು ಇರುವಷ್ಟು ಕಾಲ ಭಗವಂತ ಇದ್ದೇ ಇದ್ದಾನೆ ಅಂತ ತಿಳಿಸ್ಲಿಕ್ಕೆ ಆ ರೆಪ್ಪೆಯ ಉದಾಹರಣೆ. ಇನ್ನೂ ಒಂದು ಹೇಳುವುದಂತಾದ್ರೆ, ರೆಪ್ಪೆಗೆ ಏನಾದ್ರೂ ಕಸ ಬಿದ್ದರೆ ಆವಾಗ ಕಣ್ಣಲ್ಲಿ ರಕ್ಷಣೆಗೆ ಬರುವುದೇ ಇಲ್ಲ. ಕಣ್ಣಿಗೆ ಕಸ ಬಿದ್ದಾಗ ರೆಪ್ಪೆ ರಕ್ಷಣೆಗೆ ಬರುತ್ತೆ. ಅದೇ ರೀತಿಯಲ್ಲಿ ಭಗವಂತನಿಗೆ ಆಪತ್ತು ಬರುವುದೇ ಇಲ್ಲ ಬಿಡಿ. ಭಗವಂತನಿಗೆ ಆಪತ್ತು ಬಂತು ನಾವೇನು ಭಗವಂತ ರಕ್ಷಣೆಗೆ ಹೋಗುವುದಿಲ್ಲ. ಮತ್ತೆ ಭಗವಂತ ತನಗೆ ಬರತಕ್ಕಂಥ ಆಪತ್ತುಗಳು ದೈತ್ಯರ ಕಾಟಗಳು ಅಂತ ಇರ್ತದಲ್ಲ, ದೈತ್ಯರ ಕಾಟಗಳು ದೇವರಿಗೆ ಬಂದಾಗ ಆವಾಗ ಏನು ದೇವರು ನಮ್ಮ ಸಹಾಯ ಕೇಳಿದ್ದುಂಟು. ತಾನೇ ಕಂಸನನ್ನು ಧ್ವಂಸ ಮಾಡಿದ, ಜರಾಸಂಧನನ್ನು ಹಿಮ್ಮೆಟ್ಟಿಸಿದ, ಎಲ್ಲ ತಾನೇ ಎಲ್ಲ ಅಲ್ಲೇ ಅವರವರು ಅಲ್ಲಲ್ಲೇ ಉಚ್ಚಾಟನೆ ಮಾಡಿ ಬಿಡ್ತಾನೆ ಭಗವಂತ. ಆದ್ದರಿಂದ
ನಾನಾ ರೀತಿಯಲ್ಲಿ ಕಣ್ಣಿಗೆ ಬೈಯಂದಿದ್ರೆ ಅನ್ನತಕ್ಕಂಥ ಉದಾಹರಣೆ ಸಾರ್ಥಕ ಆಗುತ್ತೆ. ಅದೇ ರೀತಿಯಲ್ಲಿ ಭಗವಂತ ಅವನಿಗೆ ಸಾವು ಇಲ್ಲ. ನಾವು ಸತ್ತ ಮೇಲೂ ಕೂಡ ಭಗವಂತ ಇದ್ದೇ ಇರ್ತಾನೆ. ನಾವಿರುವಷ್ಟು ಕಾಲ ಈಗ ಕಣ್ಣಿನ ರೆಪ್ಪೆ, ನಾವಿರುವಷ್ಟು ಕಾಲ ಕಣ್ಣು ರೆಪ್ಪೆ ಇರುತ್ತೆ. ನಾವು ಹೋದೆವು, ಕಣ್ಣು ಹೋಯ್ತು, ರೆಪ್ಪೆನೂ ಹೋಯ್ತು, ಸುಟ್ಟು ಹೋಯ್ತು ಅಲ್ವೋ. ಅದೇ ರೀತಿಯಲ್ಲಿ ನಾವು ಸತ್ತೆವು. ನಾವು ಸತ್ತಾಗ ನಮ್ಮೊಟ್ಟಿಗಿರತಕ್ಕಂಥ ಭಗವಂತನು ಸತ್ತರೆ ನಮ್ಮ ಮಗನಿಗೆ, ನಮ್ಮ ಮೊಮ್ಮಕ್ಕಳಿಗೆ ಮತ್ತೆ ನಮ್ಮ ಮರಿಮಕ್ಕಳಿಗೆ ಯಾರು ಹಾಗಾದ್ರೆ ಪ್ರೇರಣೆ ಮಾಡುವವರು? ಅದಕ್ಕಂದ್ರೆ ಜಗನ್ನಾಥದಾಸರು ಅಕ್ಷರ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ನಾವು ಕ್ಷರ ಪುರುಷರು, ನಾಶವುಳ್ಳ ಪುರುಷರು. ಅವನು ಅಕ್ಷರ ಪುರುಷ, ನಾಶ ಇಲ್ಲದೆ ಇರತಕ್ಕಂಥ ಪುರುಷ. ನಮ್ಮ ಮರಿಮಕ್ಕಳೆಲ್ಲ ಮರಿಮಕ್ಕಳಿಗೆ ಮರಿಮಕ್ಕಳಾದರೂ ಕೂಡ ಭಗವಂತ ಮತ್ತೂ ಇದ್ದಾನೆ. ಭಗವಂತನಿಗೆ ಸಾವಿಲ್ಲ ಅಂತ ತಿಳಿಸ್ಲಿಕ್ಕೆ ಏನಂದ್ರು ಅಕ್ಷರ ಅಂತಂದ್ರೆ. ಆದ್ರಿಂದ ನಮಗೆ ಖಂಡಿತ ಭಗವಂತನಲ್ಲಿ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಅನ್ನತಕ್ಕಂಥ ವಿಶ್ವಾಸ, ನಂಬಿಕೆ, ಶ್ರದ್ಧೆ, ದಾರ್ಢ್ಯ ನಮ್ಮಲ್ಲಿ ಬರಬೇಕು ಅಂತ. ಹೀಗೆ ಬಂತು ನೀನು ಕಾಯಿತು ಅಂತಾರೆ. ಅಕ್ಷರ ಪುರುಷನ ಮತ್ತೊಂದಂದ್ರು ಅವ ಎಲ್ಲಿರ್ತಾನೋ ಏನೋ ಅಲ್ಲ. ಕಣ್ಣಿನಿಗೆ ರೆಪ್ಪೆ ಅಂತಾದ್ರೆ ಕಣ್ಣೊಟ್ಟಿಗೆ ಇರುತ್ತೆ. ಇವ ಭಗವಂತ ಎಲ್ಲಿರ್ತಾನೋ ಏನೋ ಅಂತ ಅದಕ್ಕಂದ್ರೆ ಪುರುಷ ಶಬ್ದ ಪ್ರಯೋಗ ಮಾಡಿದ್ರು. ಅವ ನಾಶರಹಿತನಾಗಿ ಪುರುಷ ಇರ್ತಾನೆ, ಅಂದ್ರೆ ಜೊತೆಗಿದ್ದೇ ಇರ್ತಾನೆ, ಕಾಣಿಸುವುದಿಲ್ಲ, ನಾಶ ಇಲ್ಲ, ಜೊತೆಗೆ ಇದ್ದೇ ಇರ್ತಾನೆ ಅನ್ನೋದಕ್ಕೆ ಈ ಉದಾಹರಣೆ. ಅಕ್ಷರ ಪುರುಷನ ಅಪೇಕ್ಷಿಸುತ್ತಲಿ ಈ ಕುಕ್ಷಿಯೊಳಗೆ ಅಂತ. ಅಕ್ಷರ ಪುರುಷನ ಅಪೇಕ್ಷಿಸುತ್ತಲಿ ಹೌದು, ಅಪೇಕ್ಷಿಸುತ್ತಲಿ ಅನ್ಯರ ನಮಗೆ ರಕ್ಷಣೆ ಮಾಡುವವ ಯಾರು ಅಂತಂದ್ರೆ ನಾವು ಯಾರಾದ್ರೇನು. ಕಣ್ಣಿನ ರಕ್ಷಣೆ, ಕಣ್ಣಿಗೆ ಸಂಬಂಧಪಟ್ಟ ಸೂರ್ಯ ರಕ್ಷಣೆ ಮಾಡ್ಲಿ, ಕಿವಿಗೆ ಸಂಬಂಧಪಟ್ಟಂತಹ ಚಂದ್ರ ರಕ್ಷಣೆ ಮಾಡ್ಲಿ. ಹಾಗಲ್ಲ. ಯಾರಾದ್ರೂ ಒಬ್ರು ರಕ್ಷಕರು ಬಂದ್ರೆ ಸರಿ. ನಮ್ಗೆ ಅಸಡ್ಡಿದ್ರೆ ಮಾತ್ರ ಅವಾಗ ಅಂತ ಶಬ್ದ ಬರುವುದು. ಏನು, ನಿಮ್ಮ ಮನೆಗೆ ಬಂದೆವು ಆಮಂತ್ರಣ ಕೊಡ್ಲಿಕ್ಕೆ, ನಮ್ಮ ಮನೆಯಲ್ಲಿ ಕಾರ್ಯಕ್ರಮಕ್ಕೆ ನಿಮ್ಗೆ ಆಮಂತ್ರಣ ಕೊಡ್ಲಿಕ್ಕೆ ಅಂತ ಬಂದೆವು. ಬಂದಾಗ ನಾವು ಏನು ಹೇಳ್ತೇವೆ? ಯಾರಾದ್ರೂ ಬನ್ನಿ, ಏನು ಅಡ್ಡಿ ಇಲ್ಲ. ಅಂದ್ರೆ ಯಜಮಾನ ಅಂತ ಹೇಳಿದಾಗ ಯಜಮಾನ ಅಂದ ನನಗೇನೋ ಒಂಚೂರು ಬೇರೆ ಕೆಲಸ ಉಂಟು ಅಂತ. ಯಜಮಾನ್ ಅಂತಾಳೆ ನನಗೆ ಬರ್ಲಿಕ್ಕೆ ಆ ಸಂದರ್ಭದಲ್ಲಿ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಆವಾಗ ಇವ ಅಂತಾನೆ ಯಾರಾದ್ರೂ ಒಬ್ರು ಬನ್ನಿ ಅಂದ್ರೆ ಏನರ್ಥ? ಕರೀಲಿಲ್ಲ ನೀವು ಬೈತೀರಿ ಅಂತ ಕರೆಯುವುದು ಅಂತ ಅರ್ಥ. ಅದಕ್ಕೆ ಅಂದ್ರೆ ಬರ್ಬೇಕು ಅಂತ ಅಷ್ಟು ಅಭಿಭರ ಇಲ್ಲ. ಆದ್ರಿಂದ ತಾತ್ಸಾರದ್ರಲ್ಲಿ ಅದಕ್ಕೋಸ್ಕರ ಯಾರಾದ್ರೂ ಒಬ್ರು ಬಂದ್ರೆ ಸಾಕಪ್ಪ ಅಂತ ಹೀಗೆ ಹೇಳುವುದುಂಟಲ್ಲ. ಆ ರೀತಿಯಲ್ಲ. ಯಾರಾದ್ರೊಬ್ರು ರಕ್ಷಣೆ ಮಾಡಿದ್ರೆ ಸಾಕಪ್ಪ ನನ್ನನ್ನು ಅಂತ ಹೇಳಿಕೊಂಡು ನನಗೆ ಆಪತ್ತು ಬಂದಾಗ ಯಾರು ಯಾವ ದೇವತೆ ರಕ್ಷಣೆ ಮಾಡ್ಲಿ ಅಂತಂದ್ರೆ ಹಾಗಲ್ಲ. ಮತ್ತೆ ಅಕ್ಷರ ಪುರುಷನ ಅಪೇಕ್ಷಿತಲಿ ಅವನನ್ನೇ ಅಪೇಕ್ಷೆ ಮಾಡಬೇಕು ನಾವು. ಭಗವಂತ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು. ಏನು ಅಂತ ಅದೇ ದಾಸರು ಹೇಳಿದ್ದು ಕೂಡ ಅಷ್ಟೇ. ಬೇಡಿದರೆ ಎನ್ನ ಒಡೆಯನನ್ನೇ ಬೇಡುವೆ, ಪಾಡಿದರೆ ಎನ್ನ ಒಡೆಯನನ್ನೇ ಪಾಡುವೆ ಅಂತ. ಯಾಕೆಂದ್ರೆ ಯಾರನ್ನು ಬೇಡಿದ್ರೆ, ಯಾರನ್ನು ಕಾಡಿದ್ರೆ ನಮ್ಮ ಕೆಲಸ ಆಗುತ್ತೋ ಅಂಥವನನ್ನೇ ಬೇಡಬೇಕು, ಅಂಥವನನ್ನೇ ಕಾಡಿಸ್ಬೇಕು, ಪೀಡಿಸ್ಬೇಕು. ಅದಕ್ಕೋಸ್ಕರ ಅಂತ ಇದ್ದಾರೆ. ಅಕ್ಷರ ಪುರುಷನ ಅಪೇಕ್ಷಿಸುತ್ತಲಿ ಈ ಕುಕ್ಷಿಯೊಳಗೆ ಅಬ್ಜ ತ್ರ್ಯಕ್ಷಾದ್ಯಮರರ ಈಕ್ಷಿಸಿ. ಅದೇ ರಕ್ಷಣೆ ಮಾಡುವ ಒಂದು, ಹುಟ್ಟಿದ ಮೇಲೆ ರಕ್ಷಣೆ ಮಾಡತಕ್ಕಂಥ ಕ್ರಮ ಒಂದು. ಇನ್ನು ಹುಟ್ಟಿಗೆ ಬರಬೇಕು ಅಂತ ತುಂಬ ಆಸೆಯಿಂದ ಇರ್ತಾರೆ ಕೆಲವರು. ಬರಬೇಕು, ಶಾಲೆಗೆ ಹೋಗಬೇಕು ಅಂತ ಮನೆಯಲ್ಲಿ ನಿಜವಾದ ಮಕ್ಕಳು ಅಂತಾದ್ರೆ ಮುಂದೆ ದೊಡ್ಡ ಉದ್ಯೋಗ ಮಾಡಬೇಕು, ಕೈ ತುಂಬ ಸಂಬಳ ಪಡೀಬೇಕು, ದೇಶ ಸೇವೆ ಮಾಡಬೇಕು, ದೇವನ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇರತಕ್ಕಂತಹ ಮಕ್ಕಳು ಮನೆಯಲ್ಲಿ ಏನ್ ಮಾಡ್ತಾವೆ ಅಂತಂದ್ರೆ ಯಾವಾಗ ಶಾಲೆ ಶುರುವಾಗ್ಲಿ ಅಂತ ತುಂಬಾ ತವಕದಲ್ಲಿ ಇರ್ತಾರಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳು ಸೃಷ್ಟಿಗೆ ಬರಲಿಕ್ಕೆ ಯೋಗ್ಯರಾದ ಬ್ರಹ್ಮಾದಿ ದೇವತೆಗಳು ಭಗವಂತನ ಹೊಟ್ಟೆಯಲ್ಲಿ ಯಾವಾಗಪ್ಪ ನಾವು ಸೃಷ್ಟಿ ಪ್ರಪಂಚವೆಂಬ ಶಾಲೆಗೆ ಹೋಗುವುದು, ಯಾವಾಗ ನಾವು ಚೆನ್ನಾಗಿ ಸಾಧನೆ ಮಾಡುವುದು, ಅಧ್ಯಯನ ಮಾಡುವುದು, ಯಾವಾಗ ನಾವೆಲ್ಲ ಇದರಿಂದೆಲ್ಲ ಈ ಸಮಸ್ಯೆಗಳಿಂದ ಬಿಡುಗಡೆಗೊಳ್ಳುವುದು ಅಂತ ಕಾಯ್ತಾ ಇರ್ತಾರಲ್ವೋ. ಹಾಗಾದ್ರೆ ಅಂತಹ ಅಬ್ಜ ತ್ರ್ಯಕ್ಷಾದಿ ಅಮರರ ಈಕ್ಷಿಸಿ, ಎಲ್ಲಿ ಕುಕ್ಷಿಯೊಳಗೆ ರಕ್ಷಣೆ ಮಾಡುವ ಕ್ರಮ. ಇದು ಕೂಡ ರಕ್ಷಣೆ ಮಾಡುವುದೇ. ಒಂದು, ಮಗುವಿಗೆ ರೋಗ ಇದೆಲ್ಲ ಏನೂ ಬಾರದಂತೆ, ಜ್ವರ ನೆಗಡಿ ಇದೆಲ್ಲ ತಲೆನೋವು ಏನೂ ಬಾರದಂತೆ ಮಗು ಶಾಲೆಗೆ ಹೋಗುವಾಗ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿ ಕೊಡುವುದು, ಅದು ಒಂದು ರಕ್ಷಣೆ. ಹೊಟ್ಟೆಗೆ ಊಟ ಎಲ್ಲ ಹಾಕಿ ಕಳಿಸಿಕೊಡು, ಅದು ಒಂದು ರಕ್ಷಣೆ. ಆಮೇಲೆ
ಶಾಲೆಗೆ ಕಳಿಸಿಕೊಡುವುದೂ ಕೂಡ ಒಂದು ಮಗುವಿನ ರಕ್ಷಣೆ, ಮಗುವಿನಿಗೆ ಮಾಡತಕ್ಕಂಥ ಅಪ್ಪ ಅಮ್ಮನ ರಕ್ಷಣೆ. ರಕ್ಷಣೆ ಅಂತಂದ್ರೆ ಸಾಯಬಾರ್ದು ಅಂತ ಅಷ್ಟೇ ಅಲ್ಲ, ಏನೆಲ್ಲ ಮಾಡಿಬಿಟ್ರೆ ಮಗುವಿನ ಏಳಿಗೆಗೆ ಅನುಕೂಲ ಆಗುತ್ತೋ ಅದೆಲ್ಲ ಮಗುವಿನ ರಕ್ಷಣೆಯಲ್ಲೇ ಸೇರಿದ್ದು. ಆ ದೃಷ್ಟಿಯಿಂದ ಭಗವಂತ ಏನು ಮಾಡಿದ ಈಗ ಅಂತ ಬಿಟ್ರೆ, ಮೊದಲು ಇವರಿಗೆ ಶಾಲೆಗೆ ಹೋಗುವುದು ಅಂತ ಆಗಲಿ, ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಮಳೆ ಗಿಳೆ ಏನು ಬಾರದ ರೀತಿಯ ರಕ್ಷಣೆ ಒಂದು, ಶಾಲೆಗೆ ಕಳಿಸಿಕೊಡುವುದೇ ಒಂದು ರಕ್ಷಣೆ ಮಕ್ಕಳದ್ದು. ಆ ರೀತಿಯಲ್ಲಿ ತನ್ನ ಹೊಟ್ಟೆಯಲ್ಲಿ ಇರತಕ್ಕಂತಹ ಬ್ರಹ್ಮಾದಿ ಅಬ್ಜ ಜಾದಿ ತ್ರ್ಯಕ್ಷರ, ಅಬ್ಜ ಅಪ್ ನೀರು, ಜ ಅಲ್ಲಿ ಹುಟ್ಟಿದ್ದು ಕಮಲ, ಅಬ್ಜ ಅಂದ್ರೆ ಕಮಲ, ಅದೇ ಜಕಾರವನ್ನು ಇನ್ನೊಮ್ಮೆ ಇಟ್ಟುಕೊಳ್ಳೋಣ. ಅಬ್ಜ ಜ ಅಂದ್ರೆ ಬಿಟ್ಟೆ ಚತುರ್ಮುಖ, ಕಮಲದಿಂದ ಹುಟ್ಟಿರತಕ್ಕಂಥ ಚತುರ್ಮುಖ ಒಬ್ಬ, ಆಮೇಲೆ ಮುಕ್ಕಣ್ಣ ಒಬ್ಬ, ತ್ರಿ ಅಕ್ಷ ಮೂರು ಕಣ್ಣುಗಳುಳ್ಳವ ತ್ರ್ಯಕ್ಷ. ಹಾಗಾದ್ರೆ ಚತುರ್ಮುಖ ಬ್ರಹ್ಮ ರುದ್ರ, ಯಾವ ಚತುರ್ಮುಖನ ನಾವು ಅಜ್ಜ ಅಂತ ಕರೀತೇವೋ, ಯಾವ ರುದ್ರದೇವರನ್ನು ಮಹಾದೇವ ಅಂತ ಕರೀತೇವೋ ಅಂಥವರನ್ನೂ ಕೂಡ ಭಗವಂತ ರಕ್ಷಣೆ ಮಾಡಲಿಕ್ಕೆ ತನ್ನ ಹೊಟ್ಟೆ ಒಳಗೆ ಈಕ್ಷಿಸಿದ, ತನ್ನ ಕುಕ್ಷಿಯ ಒಳಗೆ ಈಕ್ಷಿಸಿದ. ಇದನ್ನೇ ಆಚಾರ್ಯ ಮಧ್ವರು ಹೇಳಿದ್ದನ್ನೇ ಜಗನ್ನಾಥದಾಸರು ಕನ್ನಡೀಕರಿಸಿದ್ದು. ಏನು ಅಂತ, ದೃಷ್ಟ್ವಾಸ ಚೇತನ ಗಣಾನ್, ದೃಷ್ಟ ನೋಡಿ ಸಹ ಭಗವಂತನು ಚೇತನ ಗಣಾನ್, ಚೇತನರ ಸಮೂಹವನ್ನು ದೃಷ್ಟ್ವಾಸ ಚೇತನ ಗಣಾನ್ ಜಠರೇ ಶಯಾನಾನ್, ಭಗವಂತನ ಹೊಟ್ಟೆಯಲ್ಲಿ ಮಲಗಿದ್ದಾರೆ. ಎಷ್ಟು ಜನರನ್ನು ನೋಡಿದ? ಒಂದು ಮುಕ್ತರನ್ನು ನೋಡಿದ. ಧೃತಿ ವಿಪ್ರ ಮುಕ್ತಾನ್, ಸೃಷ್ಟಿಯಿಂದ ಪೂರಾ ತಪ್ಪಿಸಿಕೊಂಡವರು ಅಂದ್ರೆ ಏನರ್ಥ? ಮುಕ್ತರಾದವರು ಅಂತ ಅರ್ಥ. ಮತ್ತೆ ಯಾರನ್ನು ನೋಡಿದ? ಸೃಷ್ಟಿಗೆ ಬರ್ಲಿಕ್ಕೆ ಯೋಗ್ಯರಾದವರನ್ನು ನೋಡಿದ. ಮತ್ತೆ ಯಾರನ್ನು? ಶಯಾನಾನ್, ಕೆಲವರು ಇನ್ನೂ ಕೂಡ ಗಾಢ ಅಂದ್ರೆ ಸೃಷ್ಟಿ ಬರ್ಲಿಕ್ಕೆ ತಯಾರಾಗಿಲ್ಲ ಅಂತ ಅರ್ಥ. ಹೀಗೆ ಮೂರು ರೀತಿಯ ಮೂರು ಅವಸ್ಥೆಯ ಜೀವರನ್ನು ಭಗವಂತ ತನ್ನ ಹೊಟ್ಟೆಯಲ್ಲಿ ನೋಡಿದ ಅಂತೇಳಿ ಆಚಾರ್ಯ ಮಧ್ವರು ಏನು ಹೇಳಿದ್ದಾರೆ ಅದನ್ನೇ ಜಗನ್ನಾಥದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅಬ್ಜ ತ್ರ್ಯಕ್ಷಾದಿ ಅಮರರ ಕುಕ್ಷಿಯೊಳಗೆ ಈಕ್ಷಿಸಿ, ಈಗ ಇವರ ರಕ್ಷಣೆ ಮಾಡಬೇಕು. ಅದರಲ್ಲಿ ಶಾಲೆಗೆ ಹೋಗಬೇಕು ಅಂತ ತವಕದಲ್ಲಿ ಇದ್ದಾರಲ್ಲ, ವಯಸ್ಸಿಗೆ ಬಂದವರಿದ್ದಾರಲ್ಲ, 5 ವರ್ಷ ತುಂಬಿದವರಿದ್ದಾರಲ್ಲ, 1ನೇ ತರಗತಿಗೆ ಹೋಗಲಿಕ್ಕೆ, ಅಂಥವ್ರು ಯಾರು ಅಂತಂದ್ರೆ ಎಚ್ಚರಿಕೆಯಲ್ಲಿ ಇರತಕ್ಕಂಥವ್ರು. ಇನ್ನೂ ಕೂಡ ಸ್ತನ್ಯಪಾನ ಮಾಡುವುದು ಬಿಟ್ಟಿಲ್ಲ, ಅವರು ಯಾರು? ಶಯಾನರು, ಮಲಗಿದವರು. ಇನ್ನೂ ಒಂದು ವರ್ಗದವರು ಶಾಲೆ ಹೋಗಿ ಆಗಿದೆ, ವಿದ್ಯಾಭ್ಯಾಸ ಆಯಿತು, ಒಳ್ಳೆ ಉದ್ಯೋಗ ಸಿಕ್ಕಿತು, ಕೈ ತುಂಬ ಸಂಬಳ ಸಿಕ್ಕಿತು, ನೆಮ್ಮದಿ ಉಂಟು, ಅಂಥವ್ರು ಒಂದು ವರ್ಗ. ಹೀಗೆ 3 ವರ್ಗದವರನ್ನು ಕೂಡ ಭಗವಂತ ತನ್ನ ಉದರದಲ್ಲಿ ನೋಡಿದ. ಈಕ್ಷಿಸಿ ಕರುಣದಿ ರಕ್ಷಿಪನು, ಅವರನ್ನು ಇನ್ನು ಮಲಗಿದ್ದಾರೆ ಅಲ್ವೋ, ಅವರನ್ನು ಮಲಗಿ ಅಂತಲೇ ಅಂದ. ಯಾಕೆ? ಚಿಕ್ಕ ಮಗು ಅಲ್ವೋ, ಅದು ಇನ್ನು ಮಲಗಿಕೊಂಡೆ ಗಂಟೆ 7 8 ಆಗಿದೆ, ಬೆಳಗ್ಗಿನ ಜಾವ ಮುಂಜಾನೆ 8 ಗಂಟೆ ಆಗಿದೆ. ಚಿಕ್ಕ ಮಗು, ಸ್ತನ್ಯಪಾನ ಮಾಡತಕ್ಕಂಥ ಮಗು ಮಲಗಿಕೊಂಡೇ ಉಂಟು. ಅಮ್ಮ ಏನ್ ಮಾಡ್ತಾಳೆ? ಬಂದು ನೋಡ್ತಾಳೆ, ಮಲಗಿನ ಮಗುವನ್ನು ನೋಡ್ತಾಳೆ, ಅದರ ರಕ್ಷಣೆ ಮಾಡ್ತಾಳೆ. ಏನ್ ರಕ್ಷಣೆ ಮಾಡ್ತಾಳೆ? ಅಕಸ್ಮಾತ್ ಅದೇನಾದ್ರೂ ಹೊರಳಿ ನೆಲಕ್ಕೆ ಹೋಗಿದ್ರೆ ಪುನಃ ಮೆಲ್ಲ ಅದಕ್ಕೆ ಎಚ್ಚರಿಕೆ ಆಗದಂತೆ ಮೆಲ್ಲ ತಂದು ಚಾಪೆಯಲ್ಲಿ ಇಡ್ತಾಳೆ, ಅದಕ್ಕೊಂದು ಇನ್ನೊಂದು ಹೊದಿಕೆ ಹೊಂದ್ತಾಳೆ. ಇದು ಆ ಮಗುವಿನ ರಕ್ಷಣೆ. ಶಾಲೆಗೆ ಹೋಗಲಿಕ್ಕೆ ತಯಾರಾಗಿರತಕ್ಕಂಥ ಮಗು ಉಂಟು, ಅದು ಶಾಲೆಗೆ ಹೋಗಲಿಕ್ಕೆ ತವಕವಾಗಿ ಪಡ್ತಾ ಉಂಟು. ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತತೆ ಹೇಳಿಕೊಂಡು ಶಾಲೆಗೆ ಹೋಗಲಿಕ್ಕೆ ಅದು ತಯಾರಾಗಿಕೊಂಡುಂಟು. ಅದಕ್ಕೆ ಶಾಲೆಗೆ ಬೇಕಾಗಿರತಕ್ಕಂಥ ಸಿದ್ಧತೆ ಮಾಡಿ ಕೊಡುವುದು ಅದು ಆ ಮಗುವಿನ ರಕ್ಷಣೆ. ಆಮೇಲೆ ಎಲ್ಲ ನಿತ್ಯ ಇದು ಮುಕ್ತರಾದವರು, ಎಲ್ಲ ಸಮಸ್ಯೆ ಶಾಲೆ ಓದಿ ಅಧ್ಯಯನ ಎಲ್ಲ ಮುಗಿಸ್ಕೊಂಡು ಮುಕ್ತರಾದವರು, ಅವರನ್ನು ಕೂಡ ಅವಾಗ ಅಪ್ಪ ಅಮ್ಮ ವಿಚಾರಿಸ್ತಾ ಇರ್ತಾರೆ. ಏನು? ಆವಾಗ ದೂರವಾಣಿ ಮಾಡಿಕೊಂಡು ಚೆನ್ನಾಗಿದ್ದಿ ತಾನೆ, ಸರಿ, ಒಳ್ಳೆ ರೀತಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದೆ ತಾನೆ, ಒಳ್ಳೆ ರೀತಿಯಲ್ಲಿ ನಿನಗೆ ಯಾರು ಸಹಾಯ ಮಾಡಿದ್ರು ಈ ರೀತಿಯಲ್ಲಿ ನೀನು ಚೆನ್ನಾಗಿರ್ಲಿಕ್ಕೆ ಅವರಿಗೆಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದಿ ತಾನೆ ಅಂತ ಹೇಳಿಕೊಂಡು ಈ ರೀತಿಯಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ. ಆದ್ರಿಂದ ಈ ಕುಕ್ಷಿಯೊಳಗೆ ಅಬ್ಜ ತ್ರ್ಯಕ್ಷ ಅದಿ ಆದಿ ಮೊದಲಾದ ಅಮರರ ಈಕ್ಷಿಸಿ ಕರುಣದಿ ರಕ್ಷಿಪನು, ನಮ್ಮ ಮೇಲೆ ಭಗವಂತನಿಗೆ ತುಂಬಾ ಕೃಪಾ ಉಂಟು, ತುಂಬಾ ಕರುಣೆ ಉಂಟು. ನಮ್ಮ ಮೇಲೆ, ಮನುಷ್ಯರ ಮೇಲೆ ಭಗವಂತನಿಗೆ ಕರುಣೆ ಕೃಪಾ, ದೇವತೆಗಳ ಮೇಲೆ ಭಗವಂತನಿಗೆ ಅನುಗ್ರಹ. ಇದನ್ನು ನಾವು ಒಂದು ಸಂದರ್ಭದಲ್ಲಿ ನೋಡಿದ್ದುಂಟು, ಕೃಪಾಕ್ಕೂ ಅನುಗ್ರಹಕ್ಕೂ ವ್ಯತ್ಯಾಸ ನೋಡಿದ್ದುಂಟು. ಅಂತೂ ಇಷ್ಟು ಮಾನವರ ಮೇಲೆ, ನಾವು ಮಾನವರಾದರೂ ಕೂಡ, ಬಹಳ ಅಲ್ಪರಾದರೂ ಕೂಡ, ಬ್ರಹ್ಮಾದಿ ದೇವತೆಗಳ ಮುಂದೆ ನಾವು ತುಂಬ ಕೆಳಮಟ್ಟದಲ್ಲಿ ಇರುವವರಾದರೂ ಕೂಡ ಭಗವಂತ
ನಮ್ಮ ಮೇಲೆ ಖಂಡಿತ ಕೃಪೆ ಮಾಡ್ತಾನೆ, ಕೃಷ್ಣ ಕೃಪೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡೆವು. ಅವ ರಕ್ಷಣೆ ಮಾಡ್ಲಿಕ್ಕೆ ಇನ್ನೂ ಸ್ವಲ್ಪ ದೂರ ಉಂಟು, ಯಾಕೆ ನಾವು ಇನ್ನು ಆ ಪಕ್ವಾವಸ್ಥೆಗೆ ಬಂದಿಲ್ಲ. ಆದ್ರೆ ಹೀಗೆ ತಿಳ್ಕೊಂಡ್ರೂ ಸಾಕಂತೆ. ಏನು? ಬಾಳ್ದುದಕ್ಕೆ ಫಲ ಬಂತು, ಫಲವಿದು ಬಾಳ್ದುದಕ್ಕೆ. ಮೂಜಗದೊಳಗೆ ಇಹ ಭೂಚರ ಕೇಚರ ಜಲ ನಿಶಾಚರ ಈ ಜೀವರೊಳು ಮಹೌಜಸನ ಸೋಜಿಗ ಬಹುವಿಧ ವಿಭೂತಿಯ ಪೂಜಿಸುತ್ತ ಅನುದಿನ ರಾಜಿಸುತ್ತಿಪ್ಪುದೇ ಫಲವಿದು ಬಾಳ್ದುದಕ್ಕೆ. ಇನ್ನೊಂದು ಯಾಕೆಂತಂದ್ರೆ ಇನ್ನು ಇರುವುದು ಇವತ್ತಿನದ್ದು ಸೇರಿ 3 ದಿವಸ. ಅದರಲ್ಲಿ ನಾಳೆ ಒಂದು ದಿವಸ ದಶಮಸ್ಕಂದದ ಉತ್ತರಾರ್ಧ ಹೇಳಲಿಕ್ಕುಂಟು. ಆದ್ರಿಂದ ನಾಳೆ ಫಲವಿದು ಬಾಳ್ದುದಕ್ಕೆ, ನಾಳೆ ಫಲವಿದು ಬಾಳ್ದುದಕ್ಕೆ ಯಾವುದು? ದಶಮಸ್ಕಂದದ ಉತ್ತರಾರ್ಧ ಹೇಳುವುದೇ ಫಲವಿದು ಬಾಳ್ದುದಕ್ಕೆ ಹೊರತು ಈ ನುಡಿ ಹೇಳುವುದ್ರೆ ಆದ್ರಿಂದ ನಾಳೆ ಇಲ್ಲ. ಇದರ 4 ನುಡಿ ಉಂಟು. ಇವತ್ತೆರಡು ನುಡಿ, ನಾಡ್ದು 2 ನುಡಿ, ಭಾನುವಾರ 2 ನುಡಿ. ಅಲ್ಲಿಗೆ ಕೃಷ್ಣಾರ್ಪಣಂ. ಆದ್ರಿಂದ ಇವತ್ತು ಇನ್ನೊಂದು ನುಡಿ ನೋಡೋಣ. ಮೂಜಗದೊಳಗೆ ಗೊತ್ತು, 3 ಜಗತ್ತು ಅಂತ ಅರ್ಥ, 3 ಲೋಕ ಅಂತ ಅರ್ಥ. ಲೋಕ 3 ಆಗ್ಬೋದು, 7 ಆಗ್ಬೋದು, 14 ಆಗ್ಬೋದು. ನಮ್ಮ ವಿವಕ್ಷೆಯನ್ನು ಹೊಂದಿಕೊಂಡು ಉಂಟು. 3 ಲೋಕ ಹೇಗೆ ಅಂತಂದು ಬಿಟ್ರೆ, ಕೆಳಗಿನದ್ದೆಲ್ಲ ಒಂದು ಯಾವುದು? ಅತಳ ವಿತಳ ಸುತಳ ತಳ ಅತಳ ಸಾತಳ ಪಾತಳ ಮಹಾತಳ ಅಂತೆಲ್ಲ ಉಂಟಲ್ಲ, ಅದನ್ನೆಲ್ಲ ಒಂದು ಅಂತ ಮಾಡುದು. ಅಷ್ಟೂ ಬಿಲಗಳನ್ನು ಒಂದು ಅಂತ ಮಾಡುವುದು. ಭೂಮಿಯನ್ನು ಒಂದು ಅಂತ ಇಟ್ಕೊಳ್ಳೋದು, ಅಂತರಿಕ್ಷಾದಿಗಳು ಒಂದು ಅಂತ ಮಾಡುವುದು. ಅಲ್ಲಿಗೆ 3 ಲೋಕ ಆಯ್ತು. ನಾವಂತೂ ಪ್ರತ್ಯೇಕನೇ, ನಾವು ಯಾವುದರಲ್ಲಿ ಯಾರ ಜೊತೆಗೂ ನಾವು ಸೇರುವವರೇ ಅಲ್ಲ. ಆದ್ರಿಂದ ಭೂಮಿ ಒಂದು ಪ್ರತ್ಯೇಕ, ಕೆಳಗಿನ ಬಿಲಗಳು ಒಂದು ಪ್ರತ್ಯೇಕ, ಮೇಲಿನ ಉಪ್ಪರಿಗೆಗಳು ಒಂದು ಪ್ರತ್ಯೇಕ. ಹೀಗೆ ಮಾಡಿಬಿಟ್ರೆ 3 ಲೋಕ ಅಂತ ಆಯಿತು. ಇನ್ನು 7 ಲೋಕ ಅಂತ ಹೇಳೋದು ಅದು ಕೂಡ ಉಂಟು. ಏನು? ಕೆಳಗಿನದ್ದೆಲ್ಲ ಒಂದು ಅಂತ ಮಾಡಿ, ಕೆಳಗೆ 7, ಭೂಮಿಯನ್ನು ಸೇರಿಸಿಕೊಂಡು 7, ಒಟ್ಟಿಗೆ 14. ಸರಿ, ಕೆಳಗಿನದ್ದೆಲ್ಲ ಒಂದು ಅಂತ ಮಾಡಿ, ಅಷ್ಟು ಬಿಲಗಳನ್ನು ಸೇರಿಸಿಕೊಂಡು ಒಂದು ಅಂತ ಮಾಡಿ, ಆಯಿತು. ಅದೊಂದಾಯಿತು. ಇದೊಂದು ಭೂಮಿ 1, 2 ಆಯ್ತಾ? ಮತ್ತೆ ಉಳಿದದ್ದು 5 ಮೇಲದ್ದು. ಭೂಮಿಯನ್ನು ಸೇರಿಸಿಕೊಂಡು 7 ಮೇಲೆ, ಮತ್ತೆ ಉಳಿದದ್ದು 5, ಒಟ್ಟಿಗೆ ಎಷ್ಟು? ಅದೊಂದು 7 ಲೋಕ. ಇನ್ನು 14 ಲೋಕ ಅಂತಂದಾಗ ಎಲ್ಲ ಪ್ರತ್ಯೇಕ ಪ್ರತ್ಯೇಕ. ಅತಳ ಅತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳ ಅಂತ ಹೇಳಿಕೊಂಡು ಭೂಮಿ ಭೂಹು ಭುವಃ ಸ್ವಹ ಮಹಾ ಜನಃ ತಪ ಸತ್ಯಂ ಅಂತ ಹೇಳಿಕೊಂಡು ಹೀಗೆ ಪ್ರತ್ಯೇಕ ವಿಂಗಡಿಸಿದರೆ 14 ಲೋಕ. ಸದ್ಯ ಈಗ ನಮಗೆ 1 ಲೋಕ ತಿಳ್ಕೊಳ್ಳೋದೇ ಕಷ್ಟ. ಅದಕ್ಕೆ ಜಗನ್ನಾಥ ದಾಸರು ಏನಂದ್ರು ಅಂತಂದ್ರೆ, 1 ಲೋಕ ಅಂತಲೇ ಹೇಳಬೇಡ, 3 ಲೋಕದಿಂದ ಆರಂಭ ಮಾಡಿಕೊಂಡು ಅಂತ ಹೇಳಿಕೊಂಡು ಮೂಜಗದೊಳಗೆ ಯಾವ ಜಗತ್ತಿನಲ್ಲಿ ಭಗವಂತನ ವ್ಯಾಪಾರವನ್ನು ನೋಡಿಕೊಂಡು ನಾವೆಲ್ಲ ಮೂಗರಾಗುತ್ತೇವೋ ಆದ್ರಿಂದ ಜಗತ್ತನ್ನು ಮೂಜಗ ಅಂತಂದ್ರು. ಈ ಮೂಜಗದೊಳಗೆ ಎಷ್ಟು ರೀತಿಯ ಪ್ರಾಣಿಗಳಿದ್ದಾವೆ ಅಂತಂದ್ರೆ, ಒಂದು ಭೂಚರರು, ಭೂಮಿಯಲ್ಲಿ ಸಂಚಾರ ಮಾಡತಕ್ಕಂಥವರು, ಆಮೇಲೆ ಖೇಚರರು, ಆಕಾಶದಲ್ಲಿ ಸಂಚಾರ ಮಾಡತಕ್ಕಂಥ ಪಕ್ಷಿಗಳು, ಇನ್ನು ಜಲಚರರು, ಮತ್ಸ್ಯಾದಿಗಳು, ಇನ್ನು ನಿಶಾಚರು. ನಿಶಾಚರು ಅಂತಂದ್ರೆ ರಾಕ್ಷಸರು. ಹಾಗಾದ್ರೆ ಏನಾಯ್ತು? ಮನುಷ್ಯರ ಕೆಲವರಿಗೆ ಎಷ್ಟೊತ್ತಿಗೆ ಮನೆಗೆ ಬರಬೇಕು ಅಂತಲೇ ಗೊತ್ತಿಲ್ಲ. ರಾತ್ರಿ ಇಡೀ 12-1 ಗಂಟೆ ತನಕ ತಿರುಗಾಡ್ತಾನೆ ಇರ್ತಾರೆ. ಯಾರ ಗೆಳೆತನ? ರಾಕ್ಷಸರ ಗೆಳೆತನ. ಆದ್ರೆ ತಿರುಗಾಡ್ತಾ ಇರ್ತಾರೆ ಕಾಣುತ್ತೆ. ಅಂತೂ ಭೂಚರ, ಖೇಚರ, ಜಲಚರ, ಆಮೇಲೆ ನಿಶಾಚರ. ಭೂಚರ, ಖೇಚರ, ಜಲಚರ, ನಿಶಾಚರ ಅಂತೇಳಿ 4 ರೀತಿಯ ಪ್ರಾಣಿಗಳಿದ್ದಾವೆ. ಈ ಜೀವರುಳು ಮಹೌಜಸನ ಸೋಜಿಗ ಬಹುವಿಧ ವಿಭೂತಿಯ. ಏನು ಭಗವಂತ ಇವರಲ್ಲಿ ಸೇರಿಕೊಂಡಿದ್ದಾನೆ? ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಿಂದ ಸೇರಿಕೊಂಡಿದ್ದಾನೆ. ಎಷ್ಟು ಜೀವರಾಶಿಗಳಿದ್ದಾರೆ. ಸದ್ಯಗ ಶಾಲೆಯಲ್ಲಿದ್ದವರನ್ನೇ ತಕೊಳ್ಳೋಣ, ಇನ್ನು ಸ್ತನ್ಯಪಾನ ಮಾಡಿಕೊಂಡು ಮಲಗಿದ್ದವರನ್ನು ಬಿಟ್ಟು ಬಿಡೋಣ. ಶಾಲೆಯೆಲ್ಲ ಮುಗಿಸ್ಕೊಂಡು ಎಲ್ಲ ಉದ್ಯೋಗ ಎಲ್ಲ ಒಂದು ರೀತಿ ಆಂಗ್ಲ ಭಾಷೆಯಲ್ಲಿ ಸೆಟ್ಲ್ ಆದವರಿದ್ದಾರಲ್ಲ, ಯಾವುದು ಮುಕ್ತರು, ಅವರನ್ನು ಬಿಟ್ಟು ಬಿಡೋಣ. ಬರೇ ಶಾಲೆಯಲ್ಲಿ ಈ ಜಗತ್ತೆಂಬ ಸಂಸಾರವೆಂಬ ಶಾಲೆಯಲ್ಲಿ ಬಂದು ಅಧ್ಯಯನ ಮಾಡತಕ್ಕಂಥವರನ್ನೇ ತಕೊಳ್ಳೋಣ. ಒಬ್ಬೊಬ್ಬನಲ್ಲಿ ಒಂದೊಂದು ರೀತಿಯ ಶಕ್ತಿ. ಅವನ ಶಕ್ತಿ ಇವನಿಗೆ ಬರಬೇಕಾಗಿಲ್ಲ, ಇವನ ಶಕ್ತಿ ಅವನಿಗೆ ಬರಬೇಕಾ. ಆದ್ರಿಂದ ನಮ್ಮಲ್ಲಿ ಒಂದು ಹೇಳುವುದುಂಟು. ಏನು ಅಂತ? ಏನು ಒಂದು ನೈಕ ಅರ್ಥಾನ್ ಚಿಂತಯೀತ, ವಿದುರರ ಮಾತು. ಒಂದು ಸಮಸ್ಯೆ ಬಂದಾಗ ಒಬ್ಬನೇ ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಹೋಗಬೇಡ. ಯಾಕೆ? ನಿನ್ನ ಮನೆ ಮಂದಿಯನ್ನೆಲ್ಲ ಸೇರಿಸು, ನಿನಗೆ ಹೊಳೆಯದ್ದು ಅವರಿಗೆ ಹೊಡೆದೀತು ಅನ್ನತಕ್ಕಂಥ ಅಭಿಪ್ರಾಯ. ಭಗವಂತ ಎಲ್ಲರಲ್ಲಿಯೂ ಎಲ್ಲಾ ಶಕ್ತಿಯನ್ನು ಇಟ್ಟಿಲ್ಲ, ಅದು ಯಾವುದೂ ಅಪ್ರಯೋಜಕ ಅಲ್ಲ. ಒಂದೊಂದರಲ್ಲಿ ಒಂದೊಂದು ಶಕ್ತಿಯನ್ನು ಇಟ್ಟಿದ್ದಾನೆ. ಅಂತೂ ಒಂದೊಂದರಲ್ಲಿ ಒಂದು ಶಕ್ತಿ ವಿಲಕ್ಷಣದ ಉಂಟು ಅಂತಂದಾಗ ದೇವರಿಂದ
ಯದ್ಯತ್ ವಿಭೂತಿ ಮತ್ತು ಸತ್ವಂ, ಅಲ್ಲಿ ನಂದೇ ಒಂದು ವಿಶೇಷ ಸನ್ನಿಧಾನ ಉಂಟು ಅಂತ ಭಾವಿಸು. ರಾಕ್ಷಸರನ್ನೇ ತೆಕ್ಕೊಳ್ಳೋಣ, ವಿಪರೀತವಾದ ಬಲ ಅಲ್ವೋ, ವಿಲಕ್ಷಣವಾಗಿರತಕ್ಕಂಥ ಬಲ ಅಲ್ವೋ ರಾಕ್ಷಸರಿಗೆ. ಯಾಕೆ ವಿಲಕ್ಷಣವಾದ ಬಲ ಬಂತು? ಭಗವಂತ ತಾನಲ್ಲೊಂದು ಆ ರೂಪದಿಂದಿದ್ದಾನೆ, ವಿಲಕ್ಷಣವಾದ ಒಂದು ಬಲ ರೂಪದಿಂದಿದ್ದಾನೆ. ಇದೇ ಭಗವಂತನ ವಿಭೂತಿ ರೂಪ. ಆದ್ರಿಂದ ಲೋಕದಲ್ಲಿರತಕ್ಕಂಥ ಯಾವುದೇ ಪ್ರಾಣಿಯನ್ನು ಕೂಡ ಇದು ಅಪ್ರಯೋಜಕ ಅಂತ ತೆಗೆದು ಇಡಬೇಡ. ಈ ಇವನಂತೆ, ಭರತನಂತೆ, ಅವನ ಅಣ್ಣಂದಿರಲ್ಲ, ಇದು ದಡ್ಡ ಅಪ್ರಯೋಜಕ, ಇದು ದಂಡಪಿಂಡ ಅಂತ ಹೇಳ್ಕೊಂಡು ತೆಗೆದಿಟ್ಟಿದ್ರಲ್ಲ, ಕೊನೆಗೆ ಅವನಿಂದಲೇ ಉಪದೇಶ ಪಡ್ಕೊಳ್ಳತಕ್ಕಂಥ ಒಂದು ಪ್ರಸಂಗ ಬಂತು. ಒಂದು ದೇವಸ್ಥಾನದ ಅರ್ಚಕರಿಗೆ ಒಂದು 9, 11, 13 ಏನೋ ಮಕ್ಕಳುಗಳು. ಅದರಲ್ಲಿ ಎಲ್ಲ ಹಿರಿಯ ಅಣ್ಣಂದಿರೆಲ್ಲ ಸೇರಿಕೊಂಡು ಕಡೇ ಒಬ್ಬನನ್ನು ಅಪ್ರಯೋಜಕ ಅಂತ ತೆಗೆದು ಬದಿಗಿಟ್ಟಿದ್ರಂತೆ. ಇವತ್ತು ಅವನಿಂದಲೇ ಹಿರಿಯ ಅಣ್ಣಂದಿರೆಲ್ಲ ಉಪದೇಶ ಪಡೆಯುವ ಹಂತಕ್ಕೆ ಬಂದಿದ್ದಾರೆ. ಆ ಮಟ್ಟದಲ್ಲಿ ಅದರಿಂದ ಯಾವುದು ಕೂಡ ದಡ್ಡ ಬಡ್ಡ ಹೆಡ್ಡ ಅಂತೇಳಿ ತೆಗೆದಿಡುವಂತಹದ್ದಿಲ್ಲ ಅಂತ ಜಗನ್ನಾಥದಾಸರು ಅದರಿಂದ ಪ್ರತಿಯೊಂದು ಪ್ರಾಣಿಯೂ ಕೂಡ ಪ್ರತಿಯೊಬ್ಬನು ಗೌರವ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಪ್ರಾಣಿಯೂ ಕೂಡ ಗೌರವಕ್ಕೆ ಪಾತ್ರ ಅಂತ ತಿಳುಕೊಳ್ಳುವುದೇ, ಗೌರವಿಸುವುದು ಬಿಡುವುದು ಮತ್ತೆ ಬಿಡು, ತಿಳುಕೊಳ್ಳುವುದೇ ಫಲವಿದು ಬಾಳ್ದುದಕ್ಕೆ. ಮೂಜಗದೊಳಗೆ ಇಹ ಅಂದ್ರೆ ಈ ಮೂಜಗದೊಳಗೆ ಭೂಚರರು, ಖೇಚರರು, ಜಲಚರರು, ನಿಶಾಚರರು ಅಂತ ಏನು ಜೀವರುಗಳಿದ್ದಾರೆ, ಈ ಜೀವರುಗಳು ಭಗವಂತ ಬಹುವಿಧ ವಿಭೂತಿ, ಒಂದೊಂದರಲ್ಲಿ ಒಂದೊಂದು ರೀತಿಯ ವಿಲಕ್ಷಣವಾಗಿರತಕ್ಕಂಥ ಅಸ್ತಿತ್ವ, ವಿಲಕ್ಷಣವಾಗಿರತಕ್ಕಂಥ ಸನ್ನಿಧಾನ ಭಗವಂತನದ್ದು ಉಂಟಲ್ಲ, ಅದು ಬಹಳ ಸೋಜಿಗ ಅಂತಾರೆ ಜಗನ್ನಾಥದಾಸರು. ಅಬ್ಬಾ, ನಮಗೆ ಒಂದೊಂದು ಕಡೆಯಲ್ಲೇ ಒಂದೊಂದನ್ನೇ ಸುಧಾರಿಸಲಿಕ್ಕೆ ತುಂಬಾ ಕಷ್ಟ ಅಂತೆ. ಹಾಗಿರುವಾಗ ಇಷ್ಟೂ ರೀತಿಯ ಜನರನ್ನು ಹಿಡ್ಕೊಂಡು, ಪ್ರಾಣಿಗಳನ್ನು ಹಿಡ್ಕೊಂಡು ಈ ಭಗವಂತ ಈ ರೀತಿ ಮಾಡ್ತಾನೆ ಅಂತಂದಾಗ ಅಬ್ಬಾ ಸೋಜಿಗವೆನಿಸುವುದಪ್ಪ, ತುಂಬಾ ಆಶ್ಚರ್ಯ ಆಗ್ತಾ ಉಂಟು. ಜಗನ್ನಾಥದಾಸರಂದ್ರು, ಹೀಗೆ ನೀನು ಆಶ್ಚರ್ಯ ಪಡ್ತಾ ಕೂತ್ರೆ ಏನಾಗುತ್ತೆ ಗೊತ್ತಾ? ದೇವರ ವಿಷಯದಲ್ಲಿ ಯಾವುದನ್ನು ಆಶ್ಚರ್ಯ ಪಡುವಂತಹದ್ದು ಪ್ರಸಂಗ ಮಾಡಬೇಡನ. ಲೋಕದಲ್ಲಿ ನಾವೇನು ಒಬ್ಬ ದಡ್ಡ ಇದ್ದ ಅಂತ ಇಟ್ಟುಕೊಳ್ಳೋಣ, ಅಪ್ರಯೋಜಕ, ಓದ್ಲಿಕ್ಕೆ ಬರುದಿಲ್ಲ, ಸೋಮವಾರ ಅಂದ್ರೆ ಸೋಮಾರಿ ಅಂತ ಅರ್ಥ. ಅಂತವನು ಕೂಡ ಒಂದು ಸಂದರ್ಭದಲ್ಲಿ ಭಾರಿ ಚಟುವಟಿಕೆಯಿಂದ ಕೂಡಿದ ಅಂತಂದಾಗ ನಾವು ಅಬ್ಬಾ ಏನ್ ಚಟುವಟಿಕೆ ಬಂತಪ್ಪ ಇವನು ಅಂತಂತೇವೆ. ಅಲ್ಲಿ ಹೇಳೋಣ ಅವ ದಡ್ಡ. ದೇವರಲ್ಲಿ ಇಷ್ಟೆಲ್ಲ ದೇವರು ಪ್ರೇರಣೆ ಮಾಡ್ತಾ ಇರುವಾಗ ಸೋಜಿಗ ಆಗ್ತದೆ ಅಂತ ಹೇಳುದುಂಟಲ್ಲ, ನೀ ಸೋಜಿಗ ಆಗ್ತದೆ ಅಂತ ಹೇಳುವುದೇ ನನಗೆ ಸೋಜಿಗ ಅಂತ ಅನಿಸ್ತದೆ ಅಂತಾರೆ ಜಗನ್ನಾಥದಾಸರು. ಯಾಕೆ? ಮಹೌಜಸನ ಅಂದ್ರೆ ದೇವರಲ್ಲಿ ಮೊದಲು ಇರಲಿಲ್ಲ, ಈಗ ಆ ತಾಕತ್ತು ಬಂತು ಅಂತಂದಾಗ ಸೋಜಿಗ ಶಬ್ದ ಬಳಕೆ ಮಾಡತಕ್ಕಂತಹದ್ದು. ದೇವರ ಅಂತ ಪ್ರಸಂಗ ಇಲ್ಲಪ್ಪ. ಯಾಕೆ? ಮಹಾ ಓಜಸ್ಸುಳ್ಳವಪ್ಪ, ನಾನಾ ರೀತಿಯಾದ ಸಾಮರ್ಥ್ಯಗಳಿಂದ ಸಹಜವಾದ ಸಾಮರ್ಥ್ಯ, ಅದು ಆಹಿತ ಸಾಮರ್ಥ್ಯ ಅಲ್ಲ, ಅದು ಸಹಜ ಸಾಮರ್ಥ್ಯ. ಹೀಗೆ ಮಹೌಜಸನ ಆದ್ರೂ ಲೋಕದಲ್ಲಿ ಸೋಜಿಗ ಅಂತ ಮಾತ್ರ, ಸೋಜಿಗ ಅಂತ ಶಬ್ದ ಪ್ರಯೋಗ ಮಾಡು, ಆಶ್ಚರ್ಯ ಅಂತ ಶಬ್ದ ಪ್ರಯೋಗ ಮಾಡು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ, ಆಶ್ಚರ್ಯ ಇದನ್ನ ಪಶ್ಯತಿ ಅಂತಲ್ಲ, ಆಶ್ಚರ್ಯವತ್ ಆಶ್ಚರ್ಯದಂತೆ ನೋಡ್ತಾ ಇದ್ದಾನೆ ಅಂತ ಉಪನಿಷತ್ತು ವತ್ ಎನ್ನುವುದನ್ನು ಹಾಕಿದೆ. ಆದ್ರೂ ಸೋಜಿಗ ಅಂತ ಹೇಳು, ಜನರಿಗೆ ಒಂದು ಗೊತ್ತಾಗುವುದಕ್ಕೋಸ್ಕರ, ಪಾಮರಿಗೆ ಗೊತ್ತಾಗುವುದಕ್ಕೋಸ್ಕರ ಸೋಜಿಗ ಅಂತ ಹೇಳಿದ್ರೆ ಸೋಜಿಗ ಶಬ್ದ ಪ್ರಯೋಗ ಮಾಡಬೇಕಾಗಿಲ್ಲ. ಯಾಕೆ? ಅಷ್ಟು ಓಜಸ್ಸುಳ್ಳವ. ಮಹೋಜಸನ ಬಹುವಿಧ ವಿಭೂತಿಯ ಪೂಜಿಸುತ್ತ, ಎಲ್ಲಿ? ಕೇಚರ, ಭೂಚರ, ನಿಶಾಚರ, ಜಲಚರ ಅಂತ ಇವುಗಳಲ್ಲಿ ಪೂಜಿಸುತ್ತ, ಅನುದಿನ ಪೂಜಿಸುತ್ತ ರಾಜಿಸುತ್ತಿಪ್ಪುದೇ. ನೀನು ಹೀಗೆ ಪೂಜಿಸ್ತಾ ಇರು. ಹಬ್ಬ, ಈ ಪಕ್ಷಿಯಲ್ಲಿ ಏನ್ರಿ ಭಗವಂತ ಯಾವ ಅದ್ಭುತ ಶಕ್ತಿಯಿಂದ ಕೂಡಿದ್ದಾನೆ ಭಗವಂತ ಈ ಪ್ರಾಣಿಯಲ್ಲಿ ಎಂತ. ಯಾಕೆ? ಒಂದು ಗಿಡುಗ ಅಂತ ಇಟ್ಟುಕೊಳ್ಳೋಣ, ಮೇಲೆ ಹಾರಿಕೊಂಡಿರುತ್ತಲ್ಲ, ತುಂಬಾ ಎತ್ತರದಲ್ಲಿ ಹಾರಿಕೊಂಡಿರುತ್ತೆ, ಕೆಳಗಿಂದ ಯಾವುದೋ ಒಂದು ಕೋಳಿ ಮರಿಯೋ ಏನೋ, ಪುಟ್ಟ ಕೋಳಿ ಮರಿಯೋ ಏನೋ ಒಂದು ಕೊಳತದ್ದೋ ಹಣ್ಣೋ ಏನೋ ಅದರ ಕಣ್ಣಿಗೆ ಬಿತ್ತು, ಧ್ವಪ್ಪನೆ ಬಿತ್ತು, ಹಿಡ್ಕೊಂಡು ಹೋಗಿ ಅದಕ್ಕೆ ಗೃದ್ರ ದೃಷ್ಟಿ ಅಂತ ಈಗಲೂ ನಮ್ಮಲ್ಲಿ ಲೋಕದಲ್ಲಿ ಚಾಲ್ತಿಯಲ್ಲಿದೆ. ಅಬ್ಬಾ ಏನು ಅದ್ಭುತ ಅಂತ ಅಲ್ಲಿ ಆಯಿತು. ಅಲ್ಲ, ದುಷ್ಟರಲ್ಲಿ ಕೂಡ ಅವ್ರು ದುಷ್ಟರಲ್ಲಿ ಹಾಗೆ ಮಾಡ್ಬೋದು. ಏನು ಅಂತ, ಈಗ ಇಷ್ಟು ಪತ್ರಿಕಾಕರ್ತರಂತ ಇರ್ತಾರಲ್ಲ, ಮಾಧ್ಯಮಗಳು ಅಂತಿರ್ತಾವಲ್ಲ, ತಲೆ ತಿನ್ನುವಂಥವುಗಳು, ಅವುಗಳಿಗೆ ಪ್ರಪಂಚದಲ್ಲಿ ಯಾರು ಏನು ಒಳ್ಳೇದು ಮಾಡಿದ್ರು ಕಾಣಿಸೋಲ್ಲ, ಕೆಟ್ಟದ್ದೇ ಕಾಣಿಸುವುದು, ಅದನ್ನೇ ಗೀಚುವುದು. ಅವಾಗ ನಾ ಅದನ್ನು ಹೇಳ್ಬೋದಲ್ಲ, ಹಬ್ಬ ದೇವರದ್ದು ಏನಪ್ಪ ವಿಭೂತಿ ರೂಪ ಇವುಗಳಲ್ಲಿ ಅಂತ. ಗಿಡುಗನಲ್ಲಿ ಆಗುವಾಗ ಗಿಡುಗನಲ್ಲಿ
ಇದರಲ್ಲಿ ಆಗುವಾಗ ಇವುಗಳಲ್ಲಿ ಏನಪ್ಪ ಭಗವಂತನ ವಿಭೂತಿ ರೂಪ ಅಂತ ಹೇಳಿಕೊಂಡು ಹೀಗೆ ರಾಜಿಸುತ್ತಿದೆ. ಹೀಗೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದೊಂದು ವಿಲಕ್ಷಣ ಶಕ್ತಿಯನ್ನು ಗುರುತಿಸಿ ಅಲ್ಲಿ ನಾವು ಆದರ ಮಾಡುವುದುಂಟಲ್ಲ, ಹಾಗೆ ಮಾಡಿದ್ದರಿಂದ ರಾಜಿಸುವುದು ಸಮಾಜದಲ್ಲಿ ಯಾರು ಗೊತ್ತಾ? ಆದರ ಮಾಡಿದವರು. ಮಾಡಿಸ್ಕೊಂಡ್ರೆ ರಾಜಿಸ್ತಾರೆ ತಾನೆ, ಆದರ ಮಾಡಿದವರು ಕೂಡ ರಾಜಿಸ್ತಾರೆ. ಈ ರೀತಿಯಲ್ಲಿ ಏನು ನಾನೇ ಹೇಳಿಕೊಂಡು ಟಾಮ್ ಟಾಮ್ ಮಾಡಿಕೊಂಡು ಬಂದ ನನಗೊಂಚೂರು ಸನ್ಮಾನ ಮಾಡಿ, ನನಗೊಂಚೂರು ಗೌರವ ಮಾಡಿ, 4 ಮಾಲೆ ಜಾಸ್ತಿ ಹಾಕ್ಲಿಕ್ಕೆ ಹೇಳಿ, ನನಗೆ ನೋಡಿ ಇಷ್ಟೆಲ್ಲ ನಂದು ಬಯೋಡಾಟಾ ಅಂತ ಹೇಳಿಕೊಂಡು ಈ ರೀತಿ ರಾಜಿಸುವುದಲ್ಲ. ನಾವು ಯಾವುದರ ಅಪೇಕ್ಷೆ ಇಲ್ಲದೆ ಆ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದುಂಟಲ್ಲ. ಆದ್ರಿಂದ ಕೆಲವು ಕಡೆ ಸಭೆಗಳಲ್ಲಿ ಹೇಳುವುದುಂಟು ಏನು ಅಂತ, ಅವರಿಗೆ ಸನ್ಮಾನ ಮಾಡುವುದಕ್ಕಿಂತ ಇವರಿಗೆ ಸನ್ಮಾನ ಮಾಡಬೇಕು ಅಂತ ಗುರುತಿಸವರಿದ್ದಾರಲ್ಲ, ಅವರಿಗೆ ಸನ್ಮಾನ ಮಾಡಬೇಕು ಅಂತ ಲೋಕ ಇದೆ ರಾಜಿಸುವುದು. ಈ ರೀತಿಯಲ್ಲಿ ಬೆಳಗುವುದೇ ನಾವು ಫಲವಿದು ಬಾಳುವುದಕ್ಕೆ. ಮೂಜಗದೊಳಗೆ ಇಹ ಭೂಚರ ಕೇಚರ ಜಲ ನಿಶಾಚರ ಈ ಜೀವರೊಳು ಮಹೋಜಸನ ಸೋಜಿಗ ಬಹುವಿಧ ವಿಭೂತಿ, ಆಶ್ಚರ್ಯವಾದ ಬಹುವಿಧ ವಿಭೂತಿಯ ಪೂಜಿಸುತ್ತ ಅನುದಿನ ಒಂದು ದಿನ ಪೂಜಿಸಿ 360 ದಿವಸನೂ ಕೂಡ ಸನ್ಮಾನ ಮಾಡಿ ಅಂತಲ್ಲ, 360 ದಿವಸನೂ